ವಿಜಯೇಂದ್ರ ವಿರುದ್ಧ ಬೆಳೀತಾನೆ ಇದೆ ಭಿನ್ನರ ಪಡೆ. ಒಬ್ಬರ ನಂತರ ಒಬ್ಬರು ಈಗ ಭಿನ್ನಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದೆ. ವಿಜಯೇಂದ್ರ ನಡೆ ಕುರಿತಾಗಿ ಆಕ್ಷೇಪಗಳು ಕೂಡ ಹೆಚ್ಚಾಗ್ತಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿವೈವಿ ವಿರುದ್ಧ ಭಾರಿ ಅಪಸ್ವರ ಎದ್ದಿದೆ. ಏಕಪಕ್ಷೀಯ ನಿರ್ಧಾರ ಮುಂದುವರಿಸಿದ್ದಾರೆ ಅಂತ ಆರೋಪವೂ ಕೂಡ ಕೇಳಿಬಂದಿದೆ. ಬಹುತೇಕ ವಿಜಯೇಂದ್ರ ಬೆಂಬಲಿಗರೇ ಮರು ಆಯ್ಕೆ ಆಗ್ತಾ ಇದ್ದಾರೆ. ಇದರ ಅರ್ಥ ವಿಜಯೇಂದ್ರಗೆ ಬೇಕಾದವರನ್ನು ಅವರು ಆಯ್ಕೆ ಮಾಡಿಕೊಳ್ತಿದ್ದಾರೆ. ಹಲವರ ಸಲಹೆಯನ್ನ ಕಡೆಗಣಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಎಂಬ ಆರೋಪವೂ ಕೂಡ ಈಗ ಬಹಿರಂಗವಾಗಿ ವ್ಯಕ್ತವಾಗಿದೆ. ಪಕ್ಷದಲ್ಲಿ ಭಾರೀ ಟೀಕೆ, ಆಕ್ರೋಶಕ್ಕೆ ವಿಜಯೇಂದ್ರ ಅವರ ನಡೆ ಕಾರಣವಾಗ್ತಾ ಇದ್ರೂ ಕೂಡ ವಿಜಯೇಂದ್ರ ಅವರು ನಾನು ತಿದ್ದುಕೊಳ್ತೀನಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರಾದ್ರೂ ಕೂಡ ಅದನ್ನ ಮಾಡ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ಅನ್ನೋದು ಎಲ್ಲರ ಒಂದು ಆರೋಪಕ್ಕೆ ಕಾರಣ. ಕೆಲವರು ಪಕ್ಷದ ವೇದಿಕೆಯಲ್ಲೇ ನಾವು ಅದನ್ನ ಚರ್ಚಿಸಿ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ವಿಜಯೇಂದ್ರ ವಿರುದ್ಧ ಆಕ್ರೋಶ, ಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಾಗಲೇ ಯತ್ನಾಳ್ ಬಣದಿಂದಲೂ ಕೂಡ ವಿಜಯೇಂದ್ರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ತಟಸ್ಥ ಬಣದಿಂದಲೂ ಕೂಡ ವಿಜಯೇಂದ್ರ ಕಾರ್ಯವೈಖರಿಯ ಕುರಿತಾಗಿ ಆಕ್ಷೇಪ ಇದೆ. ಬಿವೈ ವಿಜಯೇಂದ್ರ ಮತ್ತು BS ಯಡಿಯೂರಪ್ಪನವರ ವಿಷಯವಾಗಿ ಹಲವರು ಅಸಮಾಧಾನಗೊಂಡಿದ್ದಾರೆ. ಬೆನ್ನಲ್ಲೇ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದ ಬಳಿಕ ಈ ಅಸಮಾಧಾನ ಏನಿದೆ ಅದು ಸ್ಫೋಟವಾಗ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಯತ್ನಾಳ್ ಆರಂಭ ಮಾಡಿದ್ರು, ಅದಾದ ನಂತರದಲ್ಲಿ ಅವರ ಜೊತೆಗೆ ಒಬ್ಬೊಬ್ಬರೇ ಸೇರ್ಕೊಳ್ತಾ ಹೋದ್ರು. ಈಗ ಆ ಸಾಲಿಗೆ ಸುಧಾಕರ್ ಮತ್ತು ರಾಮುಲು ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಪಕ್ಷದಲ್ಲಿ ಈ ರೀತಿಯ ಅಸಮಾಧಾನ, ಆಕ್ರೋಶ ಹೆಚ್ಚಾಗ್ತಾ ಇರೋದು ವಿಜಯೇಂದ್ರ ವಿರುದ್ಧವಾಗಿ ಆದ್ರೂ ಕೂಡ ಹೈಕಮಾಂಡ್ ಏನು ಕೂಡ ಮಾಡ್ತಿಲ್ಲ ಅನ್ನೋ ಅಸಮಾಧಾನ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ದಿನೇ ದಿನೇ ಇದು ಬೆಳೀತಾ ಹೋಗ್ತಾ ಇದೆ, ಎಲ್ಲಿಗೆ ಹೋಗಿ ಅಂತ್ಯ ಕಾಣುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ವಿಜಯೇಂದ್ರ ಆಗಿದು ಮುಳುವಾಗೋ ಸಾಧ್ಯತೆಗಳಿದೆಯಾ? ದಿವ್ಯಾ, ಜನವರಿ 21ನೇ ತಾರೀಕು ಕೋರ್ ಕಮಿಟಿ ಸಭೆ ಆಗುತ್ತೆ. ಸಭೆಗೂ ಮುಂಚಿನ ಟೈಮ್ ಅಂದರೆ ಅಲ್ಲಿವರೆಗೂ ಕೂಡ ಕಳೆದ 1.25 ವರ್ಷದಿಂದಲೂ ಕೂಡ ಯತ್ನಾಳ್ ಮತ್ತೆ ಅವರ ತಂಡದ ಸದಸ್ಯರು ವಿಜಯೇಂದ್ರ ವಿರುದ್ಧ ನಿರಂತರ ವಾಗ್ದಾಳಿಗಳನ್ನ ಮಾಡಿಕೊಂಡು ನಿರಂತರ ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಆರೋಪಗಳಿಗೆ ಕೋರ್ ಕಮಿಟಿ ಸಭೆ ನಂತರ ಪುಷ್ಟಿ ಸಿಕ್ಕಂಗಾಗಿದೆ. ಯಾಕೆಂದರೆ ಕೋರ್ ಕಮಿಟಿನಲ್ಲಿ ತಟಸ್ಥರಾಗಿದ್ದಂತಹ ಹಿರಿಯ ನಾಯಕರೇ ದನಿ ತೆಗಿತಾರೆ, ವಿಜಯೇಂದ್ರ ಅವರ ಕಾರ್ಯವೈಖರಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಅನಂತರ ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಆಗುತ್ತೆ. ನಿನ್ನೆ 23 ಜಿಲ್ಲೆಗಳಿಗೆ ಅಧ್ಯಕ್ಷರ ಆಯ್ಕೆ ಮಾಡಲಾಗಿದೆ. ಒಂದು ರೀತಿಯಲ್ಲಿ ವಿಜಯೇಂದ್ರ ವಿರುದ್ಧವಾದಂತಹ ಏನು ಆರೋಪಗಳಿದ್ದಾವೆ ಅದು ಇನ್ನಷ್ಟು ಜಾಸ್ತಿ ಆಗ್ತವೆ. ಯಾಕೆಂದರೆ ಏಕಪಕ್ಷೀಯ ತೀರ್ಮಾನ ಅಷ್ಟೇ ಅಲ್ಲ, ತಮ್ಗೆ ಯಾರು ಬೇಕೋ ಅವ್ರನ್ನ ನೇಮಕ ಮಾಡ್ಕೊಳ್ಳುವಂಥದ್ದು, ಹಿರಿಯ ನಾಯಕರ ಸಲಹೆಗಳನ್ನ ಕಡೆಗಣಿಸುವಂಥದ್ದು, ಒಂದು ರೀತಿಯಲ್ಲಿ ತಮ್ಗೆ ಯಾವ್ದು ಸರಿ ಅದನ್ನೇ ಮಾಡ್ಕೊಂಡು ಹೋಗುವಂಥ ತೀರ್ಮಾನಗಳನ್ನ ವಿಜಯೇಂದ್ರ ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಬಲವಾಗಿ ಕೇಳಿ ಬರ್ತಿದ್ದಾವೆ. ಜಿಲ್ಲಾಧ್ಯಕ್ಷರ ಆಯ್ಕೆ ನಂತರ ಆ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ. ಅಸಮಾಧಾನಿತರ ಸಂಖ್ಯೆ ಏನಿದೆ ಅದು ಇನ್ನಷ್ಟು ಜಾಸ್ತಿ ಆಗಿದೆ. ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಯತ್ನಾಳ್ ತಂಡಕ್ಕೆ ಈಗ ತಟಸ್ಥ ನಾಯಕರು ಸೇರ್ಕೊಂಡಿದ್ರು. ಈಗ ಜಿಲ್ಲಾಧ್ಯಕ್ಷರ ಆಯ್ಕೆ ನಂತರ ಒಂದಷ್ಟು ಜಿಲ್ಲೆಗಳಲ್ಲಿ ಹಿರಿಯ ನಾಯಕರು ಕೂಡ ಇವ್ರ ಜೊತೆ ಕೈ ಜೋಡಿಸ್ಕೊಂಡು ಒಂದು ರೀತಿಯಲ್ಲಿ ಗಂಭೀರವಾದಂಥ ದೂರನ್ನ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಚರ್ಚೆಯಲ್ಲಿ ಎಲ್ಲರೂ ಕೂಡ ತೊಡಗಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ಗುಪ್ತ ಸಭೆಗಳು ಕೂಡ ಮಾಡ್ಕೊಳ್ತಿದ್ದಾರೆ. ಈ ಮಧ್ಯೆ ನಾಳೆನೂ ಕೂಡ ಯತ್ನಾಳ್ ಅವರ ತಂಡದಿಂದ ಸಭೆ ಇದೆ. ಇವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ವಿಜಯೇಂದ್ರ ಅವರು ಮರು ಆಯ್ಕೆ ಆಗೋದು ಬೇಡ ಅನ್ನುವಂತಹ ಸೀರಿಯಸ್ ಆದಂತಹ ಕಂಪ್ಲೇಂಟ್ ಅನ್ನ ಹೈಕಮಾಂಡ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತಹ ಚರ್ಚೆಗಳು ಗಂಭೀರವಾಗಿ ನಡೆಸ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆರೋಪಗಳು ಏನೆಲ್ಲ ಇದ್ರೂ ಕೂಡ ವಿಜಯೇಂದ್ರ ಅವರು ಯಾವುದು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ. ಈಗ ಮತ್ತೆ ತಾವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು, ರಾಜ್ಯಾಧ್ಯಕ್ಷರಾಗಿ ತಾವೇ ಮರು ಆಯ್ಕೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ತಮಗೆ ಯಾರ್ಯಾರು ಬೇಕೋ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ. ಚುನಾವಣೆ ಇದ್ದ ಮೇಲೆ ಅವ್ರ ಬೆಂಬಲಿಗರೇ ಪದೇ ಪದೇ ಯಾವ ರೀತಿ ಗೆದ್ದು ಬರ್ತಾರೆ. ಯಾಕಂದರೆ ಕಾರ್ಯಕರ್ತರಲ್ಲೂ ಕೂಡ ವಿರೋಧಿ ಭಾವನೆ ಇದೆ, ಅವ್ರ ವಿರುದ್ಧ ಅಸಮಾಧಾನ ಇದೆ. ಹಾಗಿದ್ಮೇಲೆ ಬೇರೆಯವರು ಕೂಡ ಗೆಲ್ಲಬೇಕು. ಕೇವಲ 5-6 ಜನ ಮಾತ್ರ ಹೊಸಬ್ರು ಬಂದಿರುವಂಥದ್ದು, 16ಕ್ಕೂ ಹೆಚ್ಚು ಜನ ಹಳಬ್ರೆ ಅವರ ಬೆಂಬಲಿಗರೇ ಯಾವ ರೀತಿ ಆಯ್ಕೆ ಆಗ್ತಾರೆ ಅನ್ನುವಂಥ ಅವ್ರದ್ದು ಪ್ರಶ್ನೆ. ಹಾಗಾಗಿ ಹೈಕಮಾಂಡ್ಗೆ ಸೀರಿಯಸ್ ಆಗಿ ಕಂಪ್ಲೇಂಟ್ ಮಾಡಬೇಕು ಅನ್ನುವಂಥ ಚರ್ಚೆ ನಡೀತಿದೆ. ಸೊ ಮುಂದೆ ಯಾವ ರೀತಿ ಸ್ವರೂಪ ಪಡ್ಕೊಳ್ತೆ ನೋಡಬೇಕು. ಜೊತೆಗೆ ಈಗ ಹೈಕಮಾಂಡ್ ಯಾವ ರೀತಿ ನಡೆ ಇಡುತ್ತೆ ಅಂತ ಕಾದ್ಬಿಡಬೇಕು. ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿಲ್ಲ, ಇನ್ನೊಂದು 2-3 ದಿನಗಳಲ್ಲಿ ಹೈಕಮಾಂಡಿಂದ ಸಂದೇಶ ಬರುತ್ತೆ. ಈ ಮಧ್ಯೆ ವಿಜಯೇಂದ್ರ ಅವರ ವಿರುದ್ಧ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಹಾಗಾಗಿ ಹೈಕಮಾಂಡ್ನ ತೀರ್ಮಾನ ಏನಿರುತ್ತೆ ಅನ್ನುವಂಥ ಕುತೂಹಲ ಬಹುತೇಕ ಒಂದು ರೀತಿಯಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನುವಂಥ ಚರ್ಚೆಗಳು ರಾಜ್ಯ ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.